ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ಲಾಸ್ಟ್ ಮಂತ್ ಅಪ್ಲೋಡ್ ಮಾಡಿದ್ದೆ ಟ್ರಿಪ್ ವ್ಲಾಗ್ಸಲ್ಲಿ. ಸೊ ಅದಾದಮೇಲೆ ನಾನು ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ಇದು ಅದ್ರ ನೆಕ್ಸ್ಟ್ ವೀಡಿಯೋ. ಅಂದರೆ ನಾವು ಕುಲ್ಲು ರಿವರ್ ರಾಫ್ಟಿಂಗ್ ವೀಡಿಯೋ ನೋಡ್ಕೊಂಡು ಬಂದಿದ್ದೀರಾ ಅಲ್ವಾ? ಸೊ ಅದ್ರ ನೆಕ್ಸ್ಟ್ ನಾವೇನು ಮಾಡಿದ್ವಿ ಅಂತಂದರೆ ಅವತ್ತಿನ ದಿನ ಅಲ್ಲೇ ಊಟ ಮುಗಿಸ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮನಾಲಿಗೆ ಬಂದಿದ್ವಿ. ಸೊ ಮನಾಲಿದು ಫಸ್ಟ್ ಡೇ ಇದು. ಎಲ್ಲರೂ ನಾವು ರೆಡಿಯಾಗಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ಸೊ ಫೈನಲಿ ನಾವು ಇವತ್ತು ಸ್ನೋಫಾಲ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ತುಂಬ ಖುಷಿಯಾಗಿದ್ದರು. ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದಕ್ಕೆ ಎಲ್ಲರೂ ಬೆಳಿಗ್ಗೆ ರೆಡಿ ಆಗಿಬಿಟ್ಟು ಟಿಫನ್ ಮಾಡಿಕೊಂಡು ಇವತ್ತಿನ ದಿನ ಪೂರ್ತಿ ಅಲ್ಲೇ ಎಂಜಾಯ್ ಮಾಡಬೇಕು ಅಂತ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಎಲ್ಲ ಫುಲ್ ಖುಷಿಯಲ್ಲಿ ಹೋಗ್ತಾ ಇದ್ವಿ. ನೆಕ್ಸ್ಟು ನಮಗೆ ಇಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿದರು. ಯಾಕೆ ಅಂತಂದರೆ ನಾವು ಸ್ನೋ ಡ್ರೆಸ್ ಹಾಕೋಬೇಕಿತ್ತಲ್ವ, ಅದಕ್ಕೆ ನಮಗೆ ಇದು ಟ್ರಿಪ್ಪಲ್ಲಿ ಸಪ್ರೇಟ್ ಬಜೆಟ್. ಅಂದರೆ ಸ್ನೋ ಎಲ್ಲ ತೋರಿಸಿ ಮತ್ತು ಸ್ನೋ ಡ್ರೆಸ್ಸು ಎಲ್ಲ ಹಿಡ್ಕೊಂಡು ನಮಗೆ 1200 ಪೇ ಮಾಡಿಸ್ಕೊಂಡಿದ್ರು. ಮತ್ತು ನಮಗೆ ಗ್ಲೌಸ್ ಸಪ್ರೇಟಾಗಿ ತೊಗೋಬೇಕಿತ್ತು. ಅದು ಬಿಟ್ಟರೆ ಶೂಸ್ ಆಗಿರ್ಬೋದು ಮತ್ತು ಸ್ನೋ ಡ್ರೆಸ್ ಆಗಿರ್ಬೋದು ಅವರೇ ಪ್ರೊವೈಡ್ ಮಾಡಿದ್ದು. ಅದೆಲ್ಲ ಸೇರಿಸಿನೇ 1200 ತೊಗೊಂಡಿದ್ದು. ಅದಕ್ಕೆ ನಾವಿಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿಸ್ಕೊಂಡು ಅಲ್ಲಿ ಸ್ನೋ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರಬೇಕಿತ್ತಲ್ವ, ಅದಕ್ಕೆ ಅಲ್ಲಿ ಸ್ಟಾಪ್ ಮಾಡಿಸಿದ್ದಾರೆ. ನಾವು ಅಲ್ಲೂ ಒಂದು ರೀಲ್ಸ್ ಮಾಡಿಕೊಂಡು ಕೊನೆಗೆ ಎಲ್ಲರೂ ಡ್ರೆಸ್ ಹಾಕ್ಕೊಂಡು ಕೂತ್ಕೊಂಡ್ವಿ. ಅಂದರೆ ನನಗಂತೂ ತುಂಬ ಕಷ್ಟ ಆಗೋಯಿತು. ಯಾಕಂದರೆ ನನ್ನ ಸೈಜ್ಗೆ ಸಿಗ್ತಾನೆ ಇರಲಿಲ್ಲ. ಎಲ್ಲ ಕಡೆ ಹುಡುಕಾಡಿ ಕೊನೆಗೆ ನನ್ನ ಸೈಜ್ಗೆ ಸಿಗಲಿಲ್ಲ. ಅಟ್ಲೀಸ್ಟ್ ಒಂದು ಅಡ್ಜಸ್ಟ್ ಆಗೋ ರೇಂಜ್ಗೆ ಸಿಕ್ಕಿದ ಮೇಲೆ ಫೈನಲಿ ಹಾಕ್ಕೊಂಡು ಬಂದು ಮತ್ತೆ ಗಾಡಿ ಹತ್ಕೊಂಡು ಕೂತ್ಕೊಂಡ್ವಿ. ನೆಕ್ಸ್ಟ್ ಇವಾಗ ನಮ್ಮ ಪಯಣ ಸ್ನೋ ಕಡೆಗೆ. ಸೊ ಎಲ್ಲರೂ ಫುಲ್ ಖುಷಿಯಲ್ಲಿ ಫೋಟೋಸು, ಸೆಲ್ಫೀಸು, ವೀಡಿಯೋಸು ಎಲ್ಲರದ್ದು ನೋಡಲೇಬಾರ್ದು ಅಷ್ಟೊಂದೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಇಲ್ಲೊಂದು ವ್ಯೂ ಪಾಯಿಂಟ್ ಕಡೆಗೆ ನಿಲ್ಲಿಸಿದ್ರು. ಸೋಲಾಂಗ್ ವ್ಯಾಲಿ ವ್ಯೂ ಪಾಯಿಂಟ್ ಐ ಥಿಂಕ್. ಇನ್ನೂ ನಾವು ಪೂರ್ತಿ ಹೋಗೇ ಇರಲಿಲ್ಲ, ಆಗಲೇ ನಮಗೆ ಫುಲ್ ಖುಷಿ ಆಗೋಗ್ಬಿಟ್ಟಿತ್ತು ಪ್ಲೇಸ್ ಎಲ್ಲ ನೋಡಿಬಿಟ್ಟು. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಸ್ನೋ ಎಲ್ಲ ಕಾಣಿಸ್ತಾ ಇದಲ್ವ, ಅದಕ್ಕೆ. ಸೊ ನೆಕ್ಸ್ಟ್ ಅಲ್ಲೆಲ್ಲ ಫೋಟೋಸು, ವೀಡಿಯೋಸು ಅಲ್ಲೇ ಒಂದು ಅರ್ಧ ತೊಗೊಂಡ್ಬಿಟ್ವಿ ಅನಿಸುತ್ತೆ. ಅಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಅಲ್ಲೊಂದು ಸ್ವಲ್ಪ ಟೈಮ್ ಕಳೆದು ನೆಕ್ಸ್ಟ್ ನಾವು ಇಲ್ಲಿ ಬಂದಿದ್ದು ಕೊನೆಗೆ ಸ್ನೋಫಾಲ್ಸ್ಗೆ. ಆ್ಯಂಡ್ ಹೋಗ್ತಾನೆ ನಮಗೆ ನೋಡಬೇಕಾದ್ರೆ ಸಿಕ್ಕಾಪಡೆ ಖುಷಿ ಆಗ್ತಾಯಿತ್ತು. ಓ ಮೈ ಗಾಡ್, ನೀವೇ ನೋಡ್ತಾ ಇದ್ದೀರಾ ಅಲ್ವಾ, ಏನು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಆಚೆಯಿಂದ ನೋಡೋಕ್ಕೇ ನಾವು ಗಾಡೀಲಿ ಒಳಗಡೆ ಕೂತಿದ್ವಿ, ಅಲ್ಲಿಂದ ನೋಡೋಕ್ಕೇ ಸಿಕ್ಕಾಪಡೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾವಂತೂ ಫುಲ್ ಎಕ್ಸೈಟ್ ಆಗಿದ್ವಿ ನೋಡೋಕ್ಕೆ. ಆ ದಿನ ಮಾತ್ರ ನನಗೆ ಮೋಸ್ಟ್ ಫೇವ್ರೆಟ್ ಡೇ ಅಂತ ಹೇಳ್ಬೋದು. ನಾನು ಅಷ್ಟು ದಿನದಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂದರೆ ತಾಜ್ ಮಹಲ್. ಬಟ್ ನಾನು ತುಂಬ ಇಷ್ಟಪಟ್ಟಿದ್ದ ದಿನ ನಮ್ಮ ಟ್ರಿಪ್ಪಲ್ಲಿ ಅಂದರೆ ಮೇ ಬಿ ಇವತ್ತಿನ ದಿನವೇ ಅನಿಸುತ್ತೆ, ಈ ದಿನವೇ ಅನಿಸುತ್ತೆ. ಅಷ್ಟು ಖುಷಿ, ಅಷ್ಟು ಎಂಜಾಯ್ ಮಾಡಿದ್ವಿ ನಾವು. ಒಳಗಡೆಯಿಂದ ನೋಡಬೇಕಾದ್ರೇ ಯಾವಾಗ ಹೋಗಿ ರೀಚ್ ಆಗ್ತೀವಿ, ಯಾವಾಗ ಹೋಗಿ ಸ್ನೋವಲ್ಲೆಲ್ಲ ಆಟ ಆಡ್ತೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಆಚೆಯಿಂದ. ಫೈನಲಿ ಬಂದು ರೀಚ್ ಆದ್ವಿ. ಸೊ ಅಲ್ಲಿ ಹೋಗಿದ ತಕ್ಷಣವೇ ಎಲ್ಲರೂ ಫಸ್ಟು ಅವ್ರ ಫ್ಯಾಮಿಲೀಸ್ಗೆಲ್ಲ ಫೋನ್ ಮಾಡಿ, ವೀಡಿಯೋ ಕಾಲ್ ಮಾಡಿ, ಅವ್ರ ಅಮ್ಮ ಅಪ್ಪಂಗೆಲ್ಲ ವೀಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ತಾಯಿದ್ರು. ನಾನು ಅಷ್ಟೇ ಫಸ್ಟ್ ಟೈಮ್ ನಾನು ಆ ಥರ ಒಂದು ಪ್ಲೇಸ್ಗೆ ಹೋಗಿ ನಮ್ಮ ಮನೇಲಿ ನಮ್ಮ ಪಪ್ಪ ಮಮ್ಮಿಗೆಲ್ಲ ಫೋನ್ ಮಾಡಿ ತೋರಿಸಿರೋದು. ಅಂದರೆ ನನಗೆ ಅಷ್ಟು ಎಕ್ಸೈಟ್ ಆಗಿಬಿಟ್ಟಿದೆ ನಾನು ಅವತ್ತು. ಸೊ ಅದೆಲ್ಲ ತೋರಿಸಿರೋದು ನಂಗೆ. ಅಂದರೆ ಎಲ್ಲರೂ ಆಲ್ಮೋಸ್ಟ್ ಅವ್ರವ್ರ ಫ್ಯಾಮಿಲಿಗೆ ಫೋನ್ ಮಾಡಿದ್ದು ನೋಡಿ, ನಾನು ನಮ್ಮ ಪಪ್ಪ ಮಮ್ಮಿಗೆ ಫೋನ್ ಮಾಡಿ ಅವ್ರಿಗೂ ತೋರಿಸ್ತಾ ಇದ್ದೆ, ಹೇಳ್ತಾ ಇದ್ದೆ ಈ ಥರ ಅಂತ. ನೆಕ್ಸ್ಟ್ ಅಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ನಾನು ಅಲ್ಲಿ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಬಿಕಾಸ್ ನಾನು ಅಷ್ಟು ಎಂಜಾಯ್ ಮಾಡ್ತಾಯಿದ್ದೆ. ಏನೋ ಸ್ವಲ್ಪ ಕ್ಲಿಪ್ಸ್ ಹಾಕಿದ್ದೀನಿ ಅಷ್ಟೇ, ಡ್ಯಾನ್ಸ್ದು ಏನೋ ನಾವು ಮಾಡ್ಕೊಂಡಿರೋದು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು.
ಇವಾಗ ನಾವು DJ ನೈಟ್ ಆ್ಯಂಡ್ ಕ್ಯಾಂಪ್ ಫೈರ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ನನಗಂತೂ ವಾಯ್ಸ್ ಓವರ್ ಕೊಡೋಕ್ಕೆ ಆಗಿಲ್ಲ, ಫುಲ್ಲು ಎಂಜಾಯ್ ಮಾಡೋದ್ರಲ್ಲೇ ಆಗೋಯ್ತು. ಇವಾಗ ಹೇಳ್ತೀವಿ, ಇವಾಗ ಡೇ ಎಷ್ಟು ಹೇಳು, ನಂಗೆ ಮರ್ತೋಗುತ್ತೆ. ಅಲ್ಲಿ ವಾಯ್ಸ್ ಓವರ್ ಕೊಟ್ಟು 5th ಡೇ. ಅಲ್ಲಿಂದ ಬರೋಷ್ಟರಲ್ಲಿ ನನ್ನ ಫ್ರೆಂಡ್ ಒಬ್ಬಳು ಪೇಷಂಟ್ ಆಗಿಬಿಟ್ಟಿದ್ಲು. ಅದ್ರ ಹಿಂದಿನ ದಿನ ನಾನು ಪೇಷಂಟ್ ಆಗಿದ್ದೆ. ಅವತ್ತಿನ ದಿನ ನನ್ನ ಫ್ರೆಂಡ್ ಪೇಷಂಟ್ ಆಗಿಬಿಟ್ಟಿದ್ಲು. ಅವಳನ್ನ ನೋಡ್ಕೊಳ್ಳೋಷ್ಟರಲ್ಲಿ ನಾವು DJ ನೈಟ್ಗೆ ಹಾಗಂಗೆ ಬೇಗ ಅರ್ಜೆಂಟಲ್ಲಿ ಬಂದುಬಿಟ್ವಿ. ಸೊ ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಪಾಪ ಅವಳು ಪೇಷಂಟ್ ಆಗಿದ್ರು ಅವಳಿಗೆ ಬಿಡ್ದಂಗೆ ಕುಣಿಸಿ ಅವಳನ್ನ ವಾಪಸ್ ಹುಷಾರು ಮಾಡಿಸ್ಬಿಟ್ವಿ ನಾವೇನೆ. ಕೀರ್ತಿ ಬರೀ ಹಾಯ್ ಮಾಡೋದೇ ಆಗೈತೆ ನಿಮ್ಗೆ ಬರೀ ಹಾಯ್ ಹೇಳಿ ಜೀವನ ಸಾಕಾಗ್ಬೇಕು ನಮಗಂತ ಚೂರು ಏನದ ನೆಕ್ಸ್ಟ್ ಕ್ಯಾಂಪ್ ಫೈರ್ ಇತ್ತು. ಅಲ್ಲೂ ಅಷ್ಟೇ ನಾವು ಸಾಂಗ್ಸ್ ಎಲ್ಲ ಹಾಡ್ಕೊಂಡು ಫ್ರೆಂಡ್ಸ್ ಎಲ್ಲ ಕಾಂಪಿಟೇಷನಲ್ಲಿ ಸಾಂಗ್ಸ್ ಎಲ್ಲ ಹಾಡ್ಕೊಂಡು ಸರಿಗಮಪ ಅದೆಲ್ಲ ಹಾಡ್ತಿದ್ವಲ್ಲ ಚಿಕ್ಕವರಿರ್ಬೇಕಾದ್ರೆ. ಸೊ ಅದನ್ನೆಲ್ಲ ಹಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೂ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ವಿ. ಹರ್ಷಿತಾ ಹಾಯ್ ಬರು. ಫೈನಲಿ ಎಲ್ಲ ಮುಗಿಸ್ಕೊಂಡು ಡಿನ್ನರ್ಗೆ ಅಂತ ಬಂದ್ವಿ. ಆಲ್ರೆಡಿ ಇಟ್ ವಾಸ್ ಟೂ ಲೇಟ್, ಅಂದರೆ 12:30 ಮೇಲಾಗಿತ್ತು ಅನಿಸುತ್ತೆ ನಾವು ಊಟ ಮಾಡಬೇಕಾದ್ರೆ. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ಹೋಗ್ತಾ ಇದ್ದೀವಿ. ಮಾಡ್ಕೊಳ್ಳಿ, ನಾವು ಎಷ್ಟು ಎಂಜಾಯ್ ಮಾಡಿದ್ವಿ. ಪಾಪ ತುಂಬ ಕಷ್ಟಪಡ್ತಿದ್ದಾರೆ. ಕಟ್ ಮಾಡಿ ಶಿಲ್ಪಾಸ್ ಯೂಟ್ಯೂಬ್, ಶಿಲ್ಪಾ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮನಾಲಿರೋ ಹೋಟೆಲ್ ಹೆಸರು ಏನೇ ಹೆಸರೇ ಬರ್ತಾಯಿತ್ತು ತಾನೇ. DJ ನೈಟ್ ಮತ್ತು ಫೈರ್ ಕ್ಯಾಂಪ್ ಮುಗೀತು. ಈಗ ಊಟ ಇವತ್ತು ಸ್ನೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಪೂಜಾ? ಇವಾಗುತ್ತೆ ಫುಲ್ಲು ಕಾಲೆಲ್ಲ ಫ್ರೀಸ್ ಆಗಿಬಿಟ್ಟಿದೆ. ಸಖತ್ತಾಗಿತ್ತು, ಅದು ಮಾತ್ರ ಸೂಪರ್ ಎಕ್ಸ್ಪೀರಿಯನ್ಸ್. ನೀವು ವಿಸಿಟ್ ಮಾಡಿ. ಓಕೆ ಗೈಸ್, ಫಸ್ಟು ನಮ್ಮ ಶಿಲ್ಪಾಕ ಲಾಗ್ ನೋಡಿ, ಅದರಲ್ಲಿ ತುಂಬ ಚೆನ್ನಾಗಿ ಕೆಪ್ಪಾಕಿರ್ತಾಳೆ. ಅದು ನೋಡ್ಬಿಟ್ಟೆ ನಿಮ್ಗೆ ಹೋಗ್ಬೇಕು ಅನಿಸಿದೆ. ಹೌದು, ಬಾಯ್ ಗಾಯ್ಸ್. ಊಟ ಮಾಡಿ ಆಮೇಲೆ ಸಿಗ್ತೀನಿ. ಬಾಯ್. ನಾನ್ ವೆಜ್ ಇರೋರಿಗೆ ನಾನ್ ವೆಜ್ ಆ್ಯಂಡ್ ವೆಜ್ ಇರೋರಿಗೆ ವೆಜ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.